ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತು ಸೌತೆಕಾಯಿ ಹಸಿ ಗೊಜ್ಜು ಮಾಡೋಣ. ನಾನು ಇದಕ್ಕೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ನೋಡಿ. ಈ ಥರದ ಸೌತೆಕಾಯಿ ತೊಗೊಂಡೆ ನಾನು. ಯಾವ ಸೌತೆಕಾಯಿ ಬೇಕಾದ್ರೂ ತೊಗೊಳ್ಳಿ. ಸೌತೆಕಾಯಿನ ಆ ಕಡೆ ಈ ಕಡೆ ಕಟ್ ಮಾಡಿ ವಿಷ ತೆಗೆದು ಉಜ್ಜಿ ತೆಗೆದು ಸಿಪ್ಪೆ ತೆಗೆದು ಒಳಗೆ ತಿರುಳು ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಸೌತೆಕಾಯಿ. ಇದಕ್ಕೆ ರುಬ್ಬಕ್ಕೆ ಹುರುಗಡ್ಲೆ ನೋಡಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಒಂದು 4-5 ಸ್ಪೂನ್ ಬರುತ್ತೆ. ಇದು ಇಬ್ಬರಿಗಾಗಷ್ಟು ಮಾಡ್ತಾ ಇರೋದು ನಾನು. ಹುರುಗಡ್ಲೆನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮತ್ತು ಇದು ಖಾರ ಇಲ್ಲದ ಮೆಣಸಿನ್ಕಾಯಿ, ಅದಕ್ಕೆ ನಾನೊಂದು 6-7 ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ತೊಗೊಳ್ಳಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ 1 ಕಪ್ ಹಾಕ್ತಾಯಿದ್ದೀನಿ. ಒಂದು 4 ಎಸಳು ಕರಿಬೇವು, ಒಗ್ಗರಣೆಗೆ ಸ್ವಲ್ಪ ಇಟ್ಟಿದ್ದೀನಿ ಕರಿಬೇವು. ಇದಿಷ್ಟು ರುಬ್ಕೊಳ್ಳೋಕ್ಕೆ ಈಗ ನಾನು ರುಬ್ಕೊಂಡು ಬರ್ತೀನಿ ನೋಡಿ. ಈಗ ರುಬ್ಕೊಂಡು ಬಂದಿದ್ದೀನಿ. ಇದು ಇರಲಿ ಸೈಡ್ಗೆ. ಈಗ ಒಗ್ಗರಣೆ ಹಾಕ್ಕೊಂಡು ಬರ್ತೀನಿ. ಎಣ್ಣೆ, ಸಾಸಿವೆ, ಕರಿಬೇವು, 1 ಮೆಣಸಿನ್ಕಾಯಿ, ಇಂಗು. ಇಷ್ಟೇ. ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಇಂಗು. ಒಗ್ಗರಣೆ ಹಾಕ್ಕೊಂಡು ಬರ್ತೀನಿ ನೋಡಿ. ಒಗ್ಗರಣೆ ಹಾಕ್ಕೊಂಡು ಬಂದಿದ್ದೀನಿ. ಈಗ ಇದು ಸೈಡಲ್ಲಿ ಇರಲಿ. ಈಗ ಇದಕ್ಕೆ ಹುಣಸೆ ಹುಳಿ ರಸ ಹಾಕ್ತಾಯಿದ್ದೀನಿ. ಇದು ಒಂದು ನಿಂಬೆಹಣ್ಣು ದಪ್ಪ ಅಷ್ಟೇ ಹುಣಸೆ ಹುಳಿ, ಜಾಸ್ತಿ ಬೇಡ. ನಾನು ಸ್ವಲ್ಪ 2-3 ಸಲ ಕಿವುಚಿ ತೊಗೊಂಡಿರೋದ್ರಿಂದ ಜಾಸ್ತಿ ಕಾಣ್ತಾ ಇದೆ. ಮತ್ತು ಇಲ್ಲಿ ನಾನು ಜೋನ್ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ನೀವು ಯಾವ ಬೆಲ್ಲ ಬೇಕಾದರೂ ಹಾಕ್ಬೋದು, ಇದೇ ಹಾಕಬೇಕಂತೇನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವಿಲ್ಲಿ ರುಬ್ಕೊಂಡಿದ್ದೀವಲ್ಲ ಆ ಮಿಶ್ರಣ ಹಾಕೋಣ. ನೋಡಿ, ಇದು ಹಸಿ ಗೊಜ್ಜು, ಕುದಿಸೋದು ಬೇಡ, ಬೇಗ ಮಾಡ್ಬೋದು. ಈಸಿಯಾಗಿ ಫಟಾಫಟ್ ಮಾಡಬೇಕಂದ್ರೆ ಇದು ಇಂಥ ರೆಸಿಪಿ ಮಾಡ್ಬೋದು. ಇದು ಹಳೆಯ ಕಾಲದ ರೆಸಿಪಿ. ಸೌತೆಕಾಯಿ ಹೆಚ್ಕೊಳ್ಳೋದೊಂದು ಕೆಲಸ ಅಷ್ಟೇ ಸಣ್ಣಕ್ಕೆ, ಅದು ಬಿಟ್ಟರೆ ಮತ್ತು ಬೇಗ ಆಗುತ್ತೆ. ಈಗ ಜಾರಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ತಾಯಿದ್ದೀನಿ. ಬೇಗ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಕಲಸೋಣ. ಇದೇನೆಂದರೆ ಮಾಡಿದ ತಕ್ಷಣವೇ ನಾವು ತಿಂದರೆ ಒಳ್ಳೆಯದು. ಒಂದು ಸ್ವಲ್ಪ ಲೇಟಾಗಿ ನಾವು ಕಲಸಿದ್ರೆ, ಊಟ ಮಾಡಿದ್ರೆ ಅದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನಾವು ಊಟ ಮಾಡೋಕ್ಕೊಂದು ಅರ್ಧ ಗಂಟೆ ಮೊದಲು ಮಾಡಿದರೆ ಸಾಕು. ಯಾಕೆಂದರೆ ಸೌತೆಕಾಯಿ ಎಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಒಂದು ಅರ್ಧ ಗಂಟೆ ಮೊದಲು ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು 1 ಹೊತ್ತಿಗೆ ಮಾಡ್ಕೊಂಡ್ರೇ ಚೆನ್ನಾಗಿ, 2 ಹೊತ್ತಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ, ಸ್ವಲ್ಪ ಅಷ್ಟು ಟೇಸ್ಟ್ ಬರೋದಿಲ್ಲ. ಮಾಡಿದ ತಕ್ಷಣ ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಸೌತೆಕಾಯಿ ಹಸಿ ಗೊಜ್ಜು ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.